ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತು ಲಾಸ್ಟ್ನೇ ದಿನ ನಮ್ಮ ಕರ್ಮಲ್ಲಿ. ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ವಾಕಿಂಗ್ ಮಾಡ್ತಾ ಅದೇ ರೋಡಲ್ಲಿ ಮಲೆನಾಡು ಅಂದರೂ ತೋಟ ಎಲ್ಲ ಇರುತ್ತಲ್ಲ, ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಲಾಸ್ಟ್ನೇ ದಿನ ಅಂತ ವಿಶೇಷವಾಗಿ ರಾಗಿ ಸಾವಿಗೆ ಮಾಡ್ತಾಯಿದ್ಲು ನಮ್ಮ ಅಕ್ಕ. ಮಲೆನಾಡ ಸ್ಪೆಷಲ್ಲು ನೋಡಿ, ಇದು ರಾಗಿ ಸಾವಿಗೆ. ರಾಗಿ ಹಿಟ್ಟಲ್ಲಿ ಮಾಡೋದು. ಬರ್ತಾಯಿದ್ದೀನಿ ಅಂಥೇಳಿ ಹೋಗ್ತಾಯಿದ್ದೀನಿ ಅಂಥೇಳಿ ತಮ್ಮನಿಗೆ ಪ್ರಿಯವಾಗಿ ರಾಗಿ ಸಾವಿಗೆ ಮಾಡ್ತಾಯಿದ್ಲು ನಮ್ಮ ಅಕ್ಕ. ನೋಡಿ ಹಳ್ಳಿ ಫುಡ್ಡು ಹೇಗಿರುತ್ತೆ ಅಂತ. ನೂಡಲ್ಸ್ ಎಲ್ಲ ತಿನ್ಸಿ ಆಯ್ತಿರಲ್ಲ ನೋಡಿ ಜನಗಳೇ, ಏನು ನೋಡಿ ವೆರೈಟಿ ರಾಗಿ ಸಾವಿಗೆ. ಬಿಸಿ ಎರಡು ಥರದ್ದು ಮಾಡಿದ್ಲು. ಇದು ರಾಗಿ ಹಿಟ್ಟಲ್ಲಿ ಮಾಡೋದು. ಎಷ್ಟು ವಿಶೇಷವಾಗಿ ಅಂದರೆ ಮಲೆನಾಡು ಫುಡ್ಡು ಬಿಸಿ ಬಿಸಿಯಾಗಿ ಆರೋಗ್ಯಕ್ಕೆ ತುಂಬ ಒಂದು ಉತ್ತಮ. ಇದು ಅಕ್ಕಿ ಹಿಟ್ಟಲ್ಲಿ ಮಾಡೋದು. ನನಗೆ ಅಂತ ರಾಗಿ ಹಿಟ್ಟಲ್ಲಿ ಮಾಡಿದ್ಲು. ಇದು ಅಕ್ಕಿ ಹಿಟ್ಟಲ್ಲಿ. ಅವರೆಲ್ಲರಿಗೂ ಚಳಿಗೆ ಸಾವಿಗೆ ಹೊಡಿತಾ ಇದ್ದರೆ ಸ್ವರ್ಗ. ಏನು ಹೇಳ್ತೀರ ಕತೆ. ತಮ್ಮ ಹೋಗ್ತಾನೆ ಅಂತೇಳಿ ವಿಶೇಷವಾಗಿ ಎಲ್ಲ ರೆಡಿ ಆಯಿತು. ರಾಗಿ ಸಾವಿಗೆ ಅಕ್ಕಿ ಹಿಟ್ಟಿಂದು. ನೂಡಲ್ಸ್ಗಿಂತ ಆರೋಗ್ಯ ಉತ್ತಮ. ಅಲ್ಲಿಂದ ಹೊರಟೆ. ಏನೋ ಒಂಥರ ಬೇಜಾರು. ನಮ್ಮನೆ ಕೋತಿ ಒಂದು ಬರುತ್ತೆ ನೋಡಿ. ಈಗ ನನ್ನ ಮುದ್ದು ಸೊಸೆ ನಮ್ಮ ಅಕ್ಕರ ಮನೆಯಿಂದ ಹೊರಟೆ. ಬೇಜಾರಾಗ್ತಿ, ಏನು ಮಾಡೋದು, ಎಲ್ಲ ಬೇಜಾರದಲ್ಲಿದ್ದರು. ಅದರಿಂದ ಸೀದಾ ಕಡಬಗೆರೆಯಿಂದ ಬಸ್ ಹತ್ತಿ ಆಲ್ದೂರಿಗೆ ಬಂದೆ. ಒಬ್ಬರು ನೀರನ್ನು ನಿಂತವ್ರೆ. ಅವ್ರಿಗೆ ಅವತ್ತೇ ಮಾಡಬೇಕಾಗಿತ್ತು, ಮಾಡಿಲ್ಲ. ನನಗೆ ಓಪನ್ನಾಗಿ ಬಿಟ್ಟಿದ್ದಾರೆ. ಸಮಾಧಿ ಮಾತ್ರ ಕೆಂಪೇಗೌಡರಿಂದ ರಕ್ಷಣೆ ಮಾಡಿ ಒಳ್ಳೆ ಅದು ಮ್ಯೂಸಿಯಂ ಥರ ಮಾಡಲಿಲ್ಲ. ಅಲ್ಲಲ್ಲಿ ವಿಗ್ರಹ ಮೂರ್ತಿ ಮಾಡಿದ್ದಾರೆ. ಅವರು ಜೀವಂತ ಅಂತ್ಯ ಆಗಿದ್ದ ಸಮಾಧಿನ ಒಂದು ಉತ್ತಮವಾದ ಸ್ಥಳ ಮಾಡಲಿಲ್ಲ. ಬೆಂಗಳೂರನ್ನು ಉತ್ತಮವಾಗಿ ಕಾಪಾಡಲಿಲ್ಲ. ಕೆರೆ ಕಟ್ಟೆ ಎಲ್ಲ ಹೊಡೆದು ಸೈಟ್ ಮಾಡಿ ಅಲ್ಲೇ ಮಳೆ ಬರ್ತಾಯಿತ್ತು. ಜುಲೈ ತಿಂಗಳು 2026 ತಾರೀಕು ಫಾಲ್ಸ್ ನೋಡಿ ಹೇಗಿದೆ. ಜೋಗ್ ಫಾಲ್ಸು ತುಂಬಿ ಹರಿತಾ ಇದೆ. ನಮ್ಮ ಫ್ರೆಂಡ್ಸು ಈಗ ಕಳಿಸಿದ್ರು ನೋಡು ಅಂತೇಳಿ. ಮೊನ್ನೆ ಹಾಗಾಗಿ ನಿಮ್ಗೆ ಆಗ್ತಾಯಿದ್ದೀನಿ. ಜೋಗ್ ಫಾಲ್ಸಲ್ಲಿ ಈ ಥರ ತುಂಬಿ ತುಳಿಕೆ ಹರಿತಾ ಇದೆ ನೀರು. ಅಲ್ಲಿಂದ ಸೀದಾ ಸಾಯಿ ಕೃಷ್ಣ ಹಾಸ್ಪಿಟ್ಲಿಗೆ ಬಂದಿದ್ದೆ. ಒಂದು ಸ್ವಲ್ಪ ಹುಷಾರಿಲ್ಲ. ತುಂಬ ಅದ್ಭುತವಾದ ಆಸ್ಪತ್ರೆ. ಅಲ್ಲಿಂದ ಸೀದಾ ಹೊರಟು ಮೂಡಿಗೆರೆಯಿಂದ ಹೊರಟು ಸೀದಾ ಮೂಡಿಗೆರೆ ಬಸ್ ಸ್ಟ್ಯಾಂಡ್ ಬಂದೆ. ಏನೋ ಮೋಟಮ್ನವ್ರು ಮಾತಾಡ್ತಾರೆ ಬಿಟ್ಟರೆ ಒಂದು ಚೂರು ಮೂಡಿಗೆರೆ ಬಸ್ ಸ್ಟ್ಯಾಂಡಲ್ಲಿ ವ್ಯವಸ್ಥೆಗಳಿಲ್ಲ. ಮಹಿಳೆಯರಿಗೆ ಒಂದು ಕೂರಕ್ಕೆ ಆಗಲಿ ನಿಲ್ಲಕ್ಕೆ ಆಗಲಿ ಉತ್ತಮವಾದ ಸೇಫ್ಟಿ ಇಲ್ಲ. ಬರೀ ಮಾತಾಡ್ತಾರೆ ಬಿಟ್ಟರೆ ಯಾವುದೇ ಉತ್ತಮವಾದ ವ್ಯವಸ್ಥೆ ಇಲ್ಲ. ಬಣಿಕಲ್ಲಿಂದ ಸೀದಾ ಹತ್ತಿ ಚಿಕ್ಕಮಗಳೂರು ಕಡೆ ಬಂದೆ. ಇದೇ ನೋಡಿ ಮೂಡಿಗೆರೆ ಬಸ್ ಸ್ಟ್ಯಾಂಡು ಯಾವ ರೀತಿ ಆಗೋಗಿದೆ. ಉತ್ತಮವಾದ ವ್ಯವಸ್ಥೆಗಳಿಲ್ಲ, ಏನಿಲ್ಲ. ಬರೀ ಮಾತಾಡ್ತಾರೆ ಬಿಟ್ಟರೆ ಅಲ್ಲಿಂದ ಮನೆಗೆ ಬಂದೆ. ಚಿಕ್ಕಮಗಳೂರಿಗೆ ಬಂದು